ಡಿಗ್ರಿ ಮುಗಿದು ಪಿ ಸಿ ಆಗಿದೆ ಸರ್. ಒಂದು ನೌಕರಿ ಇಲ್ಲ, ಕಣ್ಣಲ್ಲಿ ಎಲ್ಲರ ಸರ್, ಹೃದಯದಲ್ಲಿ ರಕ್ತ ಬರ್ತದೆ. ನೀವು ರಾಜಕೀಯ ಮಾಡಬೇಡಿ ಸರ್. ಯಾಕಂತಂದ್ರೆ ಜನಪ್ರತಿನಿಧಿಗಳಾಗಿ ನೀವು ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆ ಆಗಿರಿ ಸರ್. ಓಟ್ ಹಾಕಿದೀವಿ ನಾವು. ಸೌಜನ್ಯಕ್ಕಾದ್ರೂ ಒಬ್ರು ಬಂದಾಗ ಮಾತಾಡಿದ್ದಾರೆ ಇವರು. ಏನ್ ಬಿಟ್ಟಿದ್ದಾರೆ ರಾಜಕೀಯ? ಅವ್ರ ಮೇಲೆ ನೀವ ಕಾಂಗ್ರೆಸ್ ಅವ್ರ ಮೇಲೆ ಬಿಜೆಪಿ ಆಗ್ತಾರೆ, ಬಿಜೆಪಿ ಅವ್ರು ಕಾಂಗ್ರೆಸ್ ಆಗ್ತಾರೆ, ಜೆಡಿಎಸ್ ಆಗ್ತಾರೆ. ವಿದ್ಯಾರ್ಥಿಗಳ ಸಾರ್ ಇಲ್ಲಿ ಅನುಭವಿಸಿರೋ ಕಷ್ಟ ಪ್ರತಿಯೊಬ್ರು. ನಮ್ಮಮ್ಮ ಹತ್ತಿಯಲ್ಲಿ ಬಂದ್ಬಿಡ್ತಾರೆ ಸರ್. ಆಗ ಯಾವ ಬರ್ತಾರೆ ಜನ ಏನ್ ಓದ್ತಿದ್ರು ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಫಸ್ಟ್ ಜನರೇಷನ್ ನಾನು ಓದಿರೋ ಡಿಗ್ರಿ ನಮ್ಮ ಮನೆಗೆ ನಮ್ಮ ಊರಲ್ಲೆಲ್ಲ ಓದಿರೋ ಅಂತ. ಆದ್ರೆ ಓದಿರೋರಿಗೆ ಕಷ್ಟ ಎಷ್ಟೊಂದು ಇರಬಾರ್ದು ಸರ್. ಎಲ್ಲ ಒಂಥರ ನನ್ನ ಒಂಥರ ಕೈಯಾಗೋರ ನೋಡ್ತಿದ್ದಾರೆ. ನಮ್ಗಿನ ಸಣ್ಣವರಿಲ್ಲ ಅಂತಿದೆ ಸರ್. ಪ್ರತಿಯೊಬ್ಬನ ಜೀವನ ಸರ್. ನಮ್ಮ ಫ್ಯಾಮಿಲಿ ಒಬ್ಬನೇ ಓದಿದ್ರೆ, ನಮ್ಮ ತಮ್ಮ ಓದ್ತಿದ್ದಾನೆ, ನಮ್ಮ ಅಣ್ಣ ಒಬ್ಬನೇ ದುಡ್ತಿದ್ದಾನೆ ಸರ್ ಮನೆಯಲ್ಲಿ. ಅವನೇ 5,000 ರೂಪಾಯಿ ಕಳಿಸ್ಬೇಕು. ನಮ್ಮ ತಂದೆ ಆಗಿ ಪರ್ಚೇಸ್ ಮಾಡ್ತಾ ಇದ್ದೇನೆ. ಹೆಂಗಂತ ಕೇಳ್ಬೇಕು ಸರ್. 5,000 ರೂಪಾಯಿ ಕೇಳ್ಬೇಕಂತಂದ್ರೆ ನನಗೆ ರಕ್ತ ಬರ್ತದೆ ಸರ್. ನಮ್ಮ ಫ್ರೆಂಡ್ಸ್ ಹತ್ರ ಯಾರು ನೌಕರಿ ಇತ್ತಂತಂದ್ರೆ ನೀನು ಒಂದು 5,000 ರೂಪಾಯಿ 2,000, ಆಮೇಲೆ ಅವ್ರೆ ಮನೊಂದು ಕಷ್ಟ ನೋಡ್ತಾರ ಆಮೇಲೆ ದುಡ್ಡು ಕೊಡ್ತಾರೆ ಸರ್. ರಾಜಿ ಆಗ್ಬೇಕು ಸರ್. ಈ ದೇಶ ನಮ್ಮ ದೇಶ ಭಾರತ ದೇಶ